ಕುರಿಗಳಿಗೆ ಏನಾದರೂ ಕಣ್ಣು ಮೇಲೆ ಹೊಡೆತ ಬಿದ್ದು ಕಣ್ಣು ಮಂಜಾಗಿ ಕಣ್ಣು ಪೊರೆ ಬಿಟ್ಟು ಮತ್ತು ಕುರಿಗಳಿಗೆ ಕಣ್ಣಿಂದ ಏನೇ ಸಮಸ್ಯೆ ಇದ್ದರೂ ಈ ಗಿಡ ಕ್ಲೀನಾಗಿ ನೋಡ್ಕೊಳ್ಳಿ. ನಾನು ಹಂಗೆ ಬಂದಿದ್ದೆ, ಯಾವುದೋ ಗುಡ್ಡದ ಬೇನಹಳ್ಳಿ ಸರ್ಕಾರ ಕುರಿದು ವಿಡಿಯೋ ಮಾಡೋಕ್ಕೆ ಅವ್ರ ಮನೆ ಹತ್ರನೇ ಇತ್ತು ನೋಡ್ರಿ ಇದು ಗಿಡ. ನೋಡ್ಕೊಳ್ಳಿ, ಇದರಲ್ಲಿ ಕರೆ ಹಣ್ಣು ಬಿಡ್ತೈತಿ ಮತ್ತು ಕನ್ಫ್ಯೂಸ್ ಆಗಬೇಡ್ರಿ, ಎಲೆನೂ ಕ್ಲೀನಾಗಿ ನೋಡ್ಕೊಳ್ರಿ. ಇದನ್ನು ಹೆಂಗೆ ಮಾಡ್ಬೇಕಪ್ಪ ಅಂತಂದರೆ, ಇಷ್ಟು ಬಡ್ಡಿ ಇರುತ್ತಲ್ಲ ನೋಡ್ರಿ, ನೋಡ್ಕೊಳ್ಳಿ, ಇಷ್ಟು ಬಡ್ಡಿ ಇರುತ್ತಲ್ಲ, ಇಷ್ಟು ಬಡ್ಡಿನ ಇಷ್ಟು ಕಟ್ ಮಾಡ್ಕೊಂಬಿಡಿ. ಇಷ್ಟು ಮುರ್ಕೊಂಡು ಒಂದು ಪ್ಲಾಸ್ಟಿಕ್ ಬಾಟ್ಲ್ ಇರುತ್ತಲ್ಲ, ಪ್ಲಾಸ್ಟಿಕ್ ಬಾಟ್ಲ್ ಒಳಗಡೆ ಕಡ್ಡಿ ಇಕ್ಕಿ ಪ್ಯಾಕ್ ಮಾಡಿರಿ. ಒಂದು ಇದಕ್ಕೆ ಬಾಟ್ಲಿಗೆ ಒಂದು ಹಗ್ಗ ತಗೊಂಡು ಕ್ಲೀನಾಗಿ ಗಣ ತಿರುಗಿಸ್ರಿ. ಈ ಕಡ್ಡಿ ಒಳಗಡೆ ಒಂದು ಹಾಲು ಟೈಪ್ ಬರ್ತೈತಿ, ಹೆಚ್ಚು ಕಮ್ಮಿ ಒಂದು 5 to 8 ml ಬರ್ತೈತೆ ಅದು. ಅದನ್ನು ಸಿರಂಜ್ ಒಳಗೆ ಎಳ್ಕೊಂಡ್ಬಿಟ್ಟು ಕಣ್ಣು ಏನಾದರೂ ಪೊರೆ ಬಿಟ್ಟಿದ್ರೆ ಮತ್ತು ಕಣ್ಣು ಏನಾದರೂ ಹಳು ಕುಂತಿದ್ದೆ ಮತ್ತು ಏನಾದರೂ ಹೊಡೆತ ಬಿದ್ದಿದ್ರೆ ಆ ನೀರು ನೋಡಿರೋದಕ್ಕೆ ವಿತಿನ್ ಅರ್ಧ ಗಂಟೆಗೆ ಕ್ಲಿಯರ್ ಆಕತಿ. ಇದು ನೋಡ್ಕೊಳ್ರಿ ಕ್ಲೀನಾಗಿ. ಇದು ಕಮೆಂಟ್ ಮಾಡಿದ್ರಿ, ಅಣ್ಣ ಕಣ್ಣು ಹಿಂಗಾಗಿದೆ ಏನು ಮಾಡ್ಬೇಕಂತಂದು. ಶಿವಮೊಗ್ಗದವರು ಕಮೆಂಟ್ ಮಾಡಿದ್ರಿ ನೋಡಿರಿ, ಅವ್ರು ಯಾರು ಗೊತ್ತಿಲ್ಲ, ಒಟ್ಟು ನೋಡ್ಕೊಳ್ರಿ ಗಿಡನ ಕ್ಲೀನಾಗಿ. ಇದೇ ಗಿಡ, ಇದರಲ್ಲಿ ಕರಿಕಾಯಿ ಬಿಡ್ತೈತೆ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತಂದು ಹೇಳೀನಿ, ಕ್ಲೀನಾಗಿ ವಿಡಿಯೋ ನೋಡ್ಕೊಳ್ರಿ. ಇದಕ್ಕೆ ಹೆಸರು ಹುಲಿ ಗಿಡ ನೋಡ್ರಿ. ಹೆಂಗೆ ಯೂಸ್ ಮಾಡ್ಬೇಕಂತಂದು ಗೊತ್ತಾಯ್ತಿರಲ್ಲ. ಒಂದು ದಪ್ಪಂದು ಕಡ್ಡಿ ತಗೊಳ್ರಿ, ಕ್ಲೀನಾಗಿ ಗಡ್ಡಿ ತಗೊಂಡು ಒಂದು ಬಾಟ್ಲಿ ಒಳಗಡೆ ಹಾಕಿ ಹೆಂಗೆ ಹಾಕ್ಬೇಕಪ್ಪ ಅಂದರೆ ಟೈಟ್ ಇರ್ಬೇಕು. ಅದು ಕ್ಲೀನಾಗಿ ಅದಕ್ಕೆ ಸೆಂಟ್ರಿಗೆ ಒಂದು ಹಗ್ಗ ಕಟ್ಕೊಂಡು ಕ್ಲೀನಾಗಿ ತಿರುಗಿಸ್ಬೇಕು. ಅದನ್ನು ಗಣ ಪೈದನ್ನು ತಿರುಗಿಸಿದ್ರೆ ಅದ್ರ ಒಳಗಡೆ ಹಾಲು ಬರ್ತೈತಿ. ಅದು ಏನಪ್ಪ 5 ml 8 ml ಬರ್ತೈತಿ, ಎಳ್ಕೊಂಡು ಕಣ್ಣಿಗೆ ಹೊಡಿದು ಅಷ್ಟೇ. ಮತ್ತು ಇದು ಒಂದು ನೋಡಿರಿ, ತೊಂಡೆ ಹಣ್ಣು. ಇದು ಒಂದು ನೋಡ್ಕೊಳ್ರಿ. ಕುರಿಗೆ ಏನಾದರೂ ಉಚ್ಚಿ ಒಯ್ಯೋ ಜಾಗದಲ್ಲಿ ಇನ್ಫೆಕ್ಷನ್ ಹಾಕೋದು ಗೊತ್ತಾ, ಕೆಂಪಗಾಗಿರ್ತೈತಿ. ಕುರಿ ಮಲಗಿ ಕಾಲಿಲ್ಲಿ ಒದ್ಕೊಂಡು ಹಂಗೇನಾದರೂ ಕೆಂಪಿಗೆ ಏನಾದರೂ ಆದರೆ ನೋಡ್ಕೊಳ್ರಿ. ಇದು ತೊಂಡೆ ಗಿಡ, ಇದ್ರ 5 ಎಲೆ ಕ್ಲೀನಾಗಿ ತಿನ್ನಿಸ್ಬಿಡ್ರಿ ಕುರಿಗಳಿಗೆ. 3 ದಿವಸ ತಿನ್ನಿಸ್ರಿ. ಅದು ಎಂಥ ಇನ್ಫೆಕ್ಷನ್ ಆಗಿರಲಿ ಮತ್ತು ಉಚ್ಚಿ ಕಟ್ಟಾಗಿರಲಿ, ಮತ್ತು ಕುರಿ ಏನು ಗೊತ್ತಾ, ಇಕ್ಕಿ ಹಾಕೋಬೇಕಾದ್ರೆ ತಿನ್ನುತ್ತೈದು ಗೊತ್ತಾ, ಅದಕ್ಕೂ ಕೂಡ ಇದು ಒಳ್ಳೆ ಮೆಡಿಸನ್ ನೋಡಿರಿ. ಇದು ಅವಾಗ ಇದನ್ನೇ ಮಾಡ್ತಿದ್ರು, ಸುಮ್ಮನೆ ಎಲ್ಲದಕ್ಕೂ ಟ್ಯಾಬ್ಲೆಟ್ ಯೂಸ್ ಮಾಡಬೇಡ್ರಿ. ಇದು ತೊಂಡೆ ಎಲೆ. ಇದು ಇಲ್ಲೇ ಗುಡ್ಡದ ಬೇನಹಳ್ಳಿ ಏನು ಸರ್ಕಾರ ಇತ್ತಲ್ಲ, ಅದ್ರದ್ದು ವಿಡಿಯೋ ಮಾಡೋಕ್ಕೆ ಬಂದಿದ್ದೆ. ಅವ್ರ ಮನೆ ಹತ್ರ ಎರಡು ಗಿಡಗಳು ಸಿಕ್ಕು ನೋಡ್ರಿ. ತೊಂಡೆ ಎಲೆ 5 ತಿನ್ನಿಸ್ರಿ, ಮತ್ತೆ 10-15 ತಿನ್ನಿಸ್ಬಾರ್ದು, ಹೀಟ್ ಆಗಿಬಿಡ್ತದೆ ಕುರಿಗೆ. ನೋಡ್ಕೊಡಿ, ತೊಂಡೆ ಎಲೆ ಮಹತ್ವನ ತುಂಬ ಚೆನ್ನಾಗೈತಿ. ಮತ್ತು ಯಾರಿಗಾದರೂ ಪೈಲ್ಸ್ ಆಗಿರ್ತದೆ ನೋಡ್ರಿ, ಪೈಲ್ಸ್ ಆಗಿ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಮಟನ್ ತಿನ್ನೋಕ್ಕಾಗಲ್ಲ, ಮತ್ತು ಏನು ತಿನ್ನೋಕ್ಕಾಗಲ್ಲಪ್ಪ, ಭಾಳ ಉರಿತೈತೆ ನನಗೆ, ಆಸ್ಪತ್ರೆಗೆ ಹೋಗಲೇಬೇಕು, ಮತ್ತು ಡಾಕ್ಟ್ರು ಏನಾದರೂ ನಿಮ್ಗೆ ಆಪ್ರೇಷನ್ ಮಾಡಬೇಕಪ್ಪ ಅಂತಂದ್ರೂ ಕೂಡ ಬರೀ 5 ತೊಂಡೆ ಎಲೆ ತಿನ್ನಿರಿ. ನನಗೆ ಫೋನ್ ಮಾಡಿ ಹೇಳ್ರಿ, ಅಣ್ಣ ನೀವು ಹೇಳಿದ್ದು ಒಳ್ಳೆ ವಿಡಿಯೋ ಮಾಡಿರೋ ಅಂತಂದು. ಯಾಕಪ್ಪ ಅಂತಂದರೆ ನನಗೆ ಆಪ್ರೇಷನ್ ಮಾಡಿಸ್ಬೇಕಾಯ್ತು. ಇದು ನಮಗೊಬ್ರು ಹೇಳಿದ್ರು ಅಜ್ಜಾರು, ಅವರಿಂದ ತಿಳ್ಕೊಂಡಿದ್ದೆ. ತೊಂಡೆ ಎಲೆ ತುಂಬ ಚೆನ್ನಾಗೆ, ನಮಗೆ ಮನುಷ್ಯರಿಗೂ ಕೂಡ ತಿನ್ಬೋದು. ಪೈಲ್ಸ್ ಯಾರಿಗಾದ್ರೂ ಆಗಿದ್ದರೆ ತಿನ್ನಿ. 5 ಎಲೆ ಬರೀ ಒಂದೇ ದಿವಸ ತಿನ್ನಿರಿ, ತಿರುಗಿ ದಿವಸ ನಿಮಗೆ ಅದ್ರದ್ದು ಏನು ಇದನ್ನೇ ಇರೋಲ್ಲ. ಪೈಲ್ಸಿಗೆ ಮಾತ್ರ ಭಾರಿ ಚೆನ್ನಾಗಿ ನೋಡ್ರಿ. ಇದು ತೊಂಡೆ ಎಲೆ ತಿನ್ಬೋದು, ಹಂಗೆ ತೊಳ್ಕೊಂಡು ತಿನ್ಬೋದು. ಅಂದರೆ ಬೆಳಗ್ಗೆ ಎದ್ದು ಹಾಳು ಊಟಕ್ಕೆ ತಿನ್ಬೇಕು. ಒಂದು ಸಣ್ಣ ಉಪ್ಪು ತಗೊಂಡು ಏನು ಹಾಕೋಬಿಟ್ರೆ ಹಂಗೆ ತಿಂದ್ಬಿಡ್ರಿ. ಇದೇ ತೊಂಡೆ ಎಲೆ. ಮತ್ತು ಯಾವುದಾದ್ರು ಎಲೆ ತಿಂದು ಏನೇನೋ ಮಾಡ್ಕೊಂಡಿರ ಕ್ಲೀನಾಗಿ ನೋಡ್ಕೊಳ್ರಿ. ಕಾಯಿ ಇದೇ ತೊಂಡೆ ಎಲೆ ನೋಡ್ರಿ. ಇವನು 5 ಎಲೆ ಕ್ಲೀನಾಗಿ ಹರ್ಕೊಂಡು ತಿಂದ್ಬಿಟ್ರೆ ಪೈಲ್ಸ್ ಯಾರಿಗಾದ್ರೂ ಆಗಿದ್ರೆ ಒಂದೇ ಸಲ ತಿನ್ನಿರಿ. ತಿರುಗಿ ದಿವಸ ನನಗೆ ಹೇಳ್ರಿ, ಫಸ್ಟ್ ದಿವಸಕ್ಕೆ ಒಂದು 50% ಕ್ಯೂರ್ ಆಕತಿ. ಒಂದು 3 ದಿವಸ ತಿನ್ನಿರಿ, ಮತ್ತು ಕಂಟಿನ್ಯೂ ತಿನ್ಬೇಡ್ರಿ. ಬಾಯಿ ಮೇಲೆಲ್ಲ ಹುಣ್ಣಾಗಿಬಿಡ್ತಾವೆ. ಏನೋ 1 ದಿವಸ 2 ದಿವಸ 3 ದಿವಸ ತಿನ್ನಿರಿ, ಕ್ಲಿಯರ್ ಆಗಿಬಿಡ್ತೈತಿ. ಅದು ಎಂಥ ಉರಿನರ ಇರಲಿ, ಏನಾರ ಇರಲಿ, ಬ್ಲಡ್ ಬೀಳಲಿ, ಏನಾದರೂ ಆಗಿರಲಿ, ಮೊಳಕೆ ಆಗಿದ್ರೂ ಕೂಡ ಇದು ಒಳ್ಳೆ ಮೆಡಿಸನ್. ಇದು ನನ್ನ ಕಡೆಯಿಂದ ನಿಮಗೆ ಟಿಪ್ಸ್ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಯಾರಿಗಾದರೂ ಹುಷಾರಾದರೆ ಏನಾದರೂ ಫೋನ್ಪೇ ಮಾಡಿರಿ.